ಮೂರನೇ ಮಹಾಯುದ್ಧ ನಡೆದೇ ಹೋಯಿತು ಅಂತ ವಿಶ್ವ ಎದುರು ನೋಡ್ತಾ ಇರುವಾಗಲೇ ಕ್ಲೈಮ್ಯಾಕ್ಸ್ನಲ್ಲಿ ಎಲ್ಲ ಉಲ್ಟಾ ಆಗಿದೆ. ಅಮೆರಿಕಾದ ಸುತ್ತಿಗೆ ಏಟಿಗೆ ರಾತ್ರಿಯೇ ಬಾಂಬಿನ ತಿರುಗೇಟು ಕೊಡಲು ಶುರು ಮಾಡಿದ್ದಂಥ ಇರಾನ್ ರಾತ್ರೋರಾತ್ರಿ ಕದನ ವಿರಾಮಕ್ಕೆ ಒಪ್ಪಿದೆ. ಮಧ್ಯರಾತ್ರಿ ಹೈ ಡ್ರಾಮಾ ನಡೆದು ಕೊನೆಗೂ ಕ್ರಾಂತಿಯ ಭೂಮಿಯಲ್ಲಿ ಶಾಂತಿಯ ಸಂಕೀರ್ತನೆ ಹಾಡಲಾಗಿದೆ. ಇಸ್ರೇಲ್ ಇರಾನ್ ನಡುವಿನ ಯುದ್ಧ ಇನ್ನೇನು ಮೂರನೇ ಮಹಾಯುದ್ಧಕ್ಕೆ ಮುನ್ನಡಿ ಬರೀತು. ಅಮೆರಿಕದ ರಂಗ ಪ್ರವೇಶದಿಂದ ಇರಾನ್ ಇನ್ಮುಂದೆ ಭೂಮಿ ಮೇಲೆ ಇರಲ್ಲ ಅಂದ್ಕೊಂಡಿರುವಾಗಲೇ ಎಲ್ಲವೂ ಜಸ್ಟ್ ಒಂದು ರಾತ್ರಿಯಲ್ಲಿ ಬದಲಾಗಿದೆ. ಯುದ್ಧ ತೀವ್ರ ಗತಿಯಲ್ಲಿ ಸಾಗ್ತಿರುವಾಗಲೇ ರಾತ್ರೋರಾತ್ರಿ ಕ್ರಾಂತಿಯ ಭೂಮಿಯಲ್ಲಿ ಶಾಂತಿಯ ಸಂಕೀರ್ತನೆ ಹಾಡಲಾಗಿದೆ. 12 ದಿನಗಳ ಸಂಘರ್ಷದ ಬಳಿಕ ಕೊನೆಗೂ ಯುದ್ಧಕ್ಕೆ ಬ್ರೇಕ್. ಇಸ್ರೇಲ್ ಇರಾನ್ ನಡುವೆ ಕದನ ವಿರಾಮ ಘೋಷಣೆ. 12 ದಿನಗಳಿಂದ ಮಧ್ಯಪ್ರಾಚ್ಯದಲ್ಲಿ ಢಮ್ ಢಮ್ ಅಂತಿದ್ದ ಮದ್ದು ಗುಂಡುಗಳಿಗೆ ಸಿಡಿಯುತ್ತಿದ್ದ ಕ್ಷಿಪಣಿಗಳಿಗೆ ಬ್ರೇಕ್ ಬಿದ್ದಿದೆ. ಇರಾನ್ ವರ್ಸಸ್ ಇಸ್ರೇಲ್ ನಡುವೆ ನಡೀತಿದ್ದ ಯುದ್ಧಕ್ಕೆ ಕೊನೆಗೂ ಕದನ ವಿರಾಮ ಘೋಷಣೆ ಮಾಡಲಾಗಿದೆ. ಅಮೆರಿಕ ರಂಗ ಪ್ರವೇಶದಿಂದ ಯುದ್ಧ ವಿಶ್ವ ಯುದ್ಧಕ್ಕೆ ನಾಂದಿ ಹಾಡುತ್ತೆ ಎನ್ನುವಾಗಲೇ ಅದೇ ದೊಡ್ಡಣ್ಣ ಕದನ ವಿರಾಮ ಘೋಷಿಸಿದ್ದಾನೆ. ಈ ಬಗ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಾಮಾಜಿಕ ಜಾಲತಾಣದಲ್ಲಿ ಯುದ್ಧ ಅಧಿಕೃತವಾಗಿ ಅಂತ್ಯಗೊಂಡಿದೆ, ಎರಡೂ ದೇಶಗಳು ಕದನ ವಿರಾಮಕ್ಕೆ ಒಪ್ಪಿಗೆ ನೀಡಿವೆ ಅಂತ ಘೋಷಿಸಿ ಮತ್ತೆ ಬಡಾಯಿ ಕೊಚ್ಚಿಕೊಂಡಿದ್ದಾರೆ. ಎಲ್ಲರಿಗೂ ಅಭಿನಂದನೆಗಳು. ಇಸ್ರೇಲ್ ಮತ್ತು ಇರಾನ್ ಸಂಪೂರ್ಣ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ. ಇಸ್ರೇಲ್ ಮತ್ತು ಇರಾನ್ ತಮ್ಮ ಅಂತಿಮ ಕಾರ್ಯಾಚರಣೆಯನ್ನ ಮುಗಿಸಿದ ನಂತರ ಸುಮಾರು 6 ಗಂಟೆಗಳಲ್ಲಿ ಕದನ ವಿರಾಮ ಪ್ರಾರಂಭವಾಗುತ್ತೆ. 12 ಗಂಟೆಗಳ ಕಾಲ ಇದು ನಡೆಯುತ್ತೆ. ನಂತರ ಯುದ್ಧ ಮುಕ್ತಾಯವಾಗುತ್ತೆ. ಇರಾನ್ ಮೊದಲು ಕದನ ವಿರಾಮವನ್ನ ಪ್ರಾರಂಭಿಸುತ್ತೆ. 12 ಗಂಟೆಗಳ ನಂತರ ಇಸ್ರೇಲ್ ಕದನ ವಿರಾಮವನ್ನ ಪ್ರಾರಂಭಿಸುತ್ತೆ. 24 ಗಂಟೆಗಳ ನಂತರ 12 ದಿನಗಳ ಯುದ್ಧವು ಅಧಿಕೃತವಾಗಿ ಕೊನೆಗೊಳ್ಳುತ್ತೆ. ಜಗತ್ತು ಇದನ್ನ ಸ್ವಾಗತಿಸುತ್ತೆ. ಕತಾರ್ ಮಧ್ಯಸ್ಥಿಕೆಯಲ್ಲಿ ಇರಾನ್ ಇಸ್ರೇಲ್ ನಡುವೆ ಕದನ ವಿರಾಮ. ಇನ್ನು ಕತಾರ್ ಮಧ್ಯಸ್ಥಿಕೆಯಲ್ಲೇ ಇರಾನ್ ಇಸ್ರೇಲ್ ನಡುವೆ ಮಾತುಕತೆಯಾಗಿದೆ. ಕತಾರ್ ಮಧ್ಯಸ್ಥಿಕೆಯ ಬೆನ್ನಲ್ಲೇ ಇರಾನ್ ಇಸ್ರೇಲ್ ಕದನ ವಿರಾಮಕ್ಕೆ ಒಪ್ಪಿವೆ ಅಂತ ಟ್ರಂಪ್ ಕ್ರೆಡಿಟ್ ತೆಗೆದುಕೊಳ್ಳಲು ಮುಂಚಿತವಾಗಿಯೇ ಘೋಷಿಸಿದ್ದಾರೆ. ಅಮೆರಿಕ ಮತ್ತು ಕತಾರ್ ಪ್ರಯತ್ನದಿಂದ ಇರಾನ್ ಇಸ್ರೇಲ್ ಕದನ ವಿರಾಮಕ್ಕೆ ಒಪ್ಪಿವೆ. ಕಳೆದ ರಾತ್ರಿಯಿಡೀ ನಡೆದ ಮ್ಯಾರಥಾನ್ ಮಾತುಕತೆಯಲ್ಲಿ ಅಮೆರಿಕ ಇಸ್ರೇಲ್ ಮನವೊಲಿಸಿದ್ರೆ ಕತಾರ್ ಇರಾನ್ ಮನವೊಲಿಸೋಕೆ ಯಶಸ್ವಿಯಾಗಿದೆ. ಅಮೆರಿಕ ನಡೆಸಿದ ದಾಳಿಗೆ ಕೆರಳಿದ್ದ ಇರಾನ್ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಪ್ರತಿದಾಳಿ ಮಾಡಿತ್ತು. ಆದ್ರೆ ಇದರ ಮಧ್ಯೆ ಮೊದಲು ಯುದ್ಧ ವಿರಾಮ ಘೋಷಣೆ ಮಾಡಿದೆ. ಇರಾನ್ ಕಾಲಮಾನ ಪ್ರಕಾರ ಇಂದು ಬೆಳಗ್ಗೆ 7:30ರಿಂದ ಕದನ ವಿರಾಮ ಜಾರಿಯಾಗಿದೆ. ಇನ್ನು 12 ಗಂಟೆ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದ ಇಸ್ರೇಲ್ ಕೂಡ ಕೊನೆಗೆ ಅಸ್ತ್ರ ಕೆಳಗಿಳಿಸಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕದನ ವಿರಾಮ ಘೋಷಿಸಿದ್ದಾರೆ. ಇನ್ನು ಕದನ ವಿರಾಮ ಬೆನ್ನಲ್ಲೇ ವಿದೇಶಗಳಿಂದ ಬರೋ ವಿಮಾನಗಳಿಗೆ ಇಸ್ರೇಲ್ ತನ್ನ ವಾಯು ಪ್ರದೇಶಗಳನ್ನ ತೆರೆದಿದೆ. ಒಟ್ಟಾರೆ ಮಧ್ಯಪ್ರಾಚ್ಯ ದೇಶಗಳ ಸಂಘರ್ಷ ಮೂರನೇ ಮಹಾಯುದ್ಧಕ್ಕೆ ನಾಂದಿ ಹಾಡುವ ಭೀತಿ ಶುರುವಾಗಿತ್ತು. ಆದ್ರೆ 12 ದಿನಗಳ ಬಳಿಕ ಇರಾನ್ ಹಾಗೂ ಇಸ್ರೇಲ್ ಯುದ್ಧಕ್ಕೆ ಕದನ ವಿರಾಮ ಘೋಷಣೆಯಾಗಿದೆ. ಸದ್ಯ ಕದನ ವಿರಾಮ ಜಾರಿಯಲ್ಲಿದ್ದು ಉಲ್ಲಂಘನೆ ಮಾಡಬೇಡಿ ಅಂತ ಟ್ರಂಪ್ ಖಡಕ್ ಆಗಿ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.